ಹಾಯ್, ನಾನು ನಿಮ್ಮ ಹಳ್ಳಿ ಹುಡುಗಿ ಅಭಿನಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೇನು ವ್ಲಾಗ್ ಅಂತ ನಿಮಗೆ ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಇವತ್ತೊಂದು ಡೈಲಿ ವ್ಲಾಗ್. ಹಾಗೆ ನಮ್ಮ ಮನೆಗೆ ಸೋಫಾ ಕೂಡ ಬಂದಿದೆ. ಸೊ ಹೇಗಿದೆ ಸೋಫಾ, ಎಷ್ಟು ಅಮೌಂಟ್, ಏನು ಎತ್ತ ಅಂತ ಈ ವ್ಲಾಗಲ್ಲಿ ನೋಡೋಣ. ಹಾಗೆ ಸೋಫಾ ಭಾನುವಾರ ನೈಟೇ ಬಂತು. ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ನಿನ್ನೆ ಮಂಡೇ ಸೋಮವಾರ ನಂಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಂಗೆ ಫುಲ್ಲು ಬೆನ್ನೋ ಬಂದ್ಬಿಟ್ಟು ಫುಲ್ಲು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೆ, ವಾಮಿಟ್ ಎಲ್ಲ ಆಗಿ. ಸೊ ಅದಕ್ಕೆ ಇವತ್ತು ಮಂಗಳವಾರ, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಗೆ ಹೋಗುತ್ತೆ ವ್ಲಾಗ್ನ ಅಂತ ನೋಡಿ. ಇವಾಗ ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಇಬ್ಬರು ಸೇರಿ ನಮ್ಮ ಅತ್ತೆ ತಂಗಿ ಊರಿಗೆ ಹೋಗಿದ್ದಾರೆ. ಸೊ ಇಲ್ಲೇ ಈಗ ಅವ್ರು ಹೋಗಿದ್ದಾರೆ, ನಮ್ಮ ಮಾವ ಹೊಲಕ್ಕೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ನಾನು ಒಬ್ಬಳೇ ಇರೋದು. ಸೊ ಏನು ಹೇಗೆ ಹೋಗುತ್ತೆ ವ್ಲಾಗ್ ಅಂತ ನೋಡಿ. ಸೊ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ನಮ್ಮ ಮನೆ ಸೋಫಾ ಅಂತ. ಸೊ ಇವಾಗ ನೋಡ್ತಾ ಇರೋದು ನೀವು ಸಂಡೇ ವ್ಲಾಗ್. ಅಂದರೆ ಸಂಡೇ ನೈಟು ನಮಗೆ ಡೆಲಿವರಿ ಆಯಿತು. ಸೊ ಅದ್ರದ್ದು ಒಂದು 2-3 ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಏನಪ್ಪ ಅಂದರೆ ಡೈರೆಕ್ಟು ನಮಗೆ ಬೆಂಗಳೂರಿಂದನೇ ಬಂತು. ಸೊ ಅದನ್ನೇ ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೇಗಿದೆ ಏನು ಅಂತ ನೋಡ್ತಾ ಇದ್ವಿ. ಇಲ್ಲಿ ದಿವಾನ್ ಇಟ್ಟಿದ್ದೀವಲ್ಲ ನೋಡಿ, ಅಲ್ಲೇ ಈಗ ಸೋಫಾನ ಇಡೋ ಅಂಥದ್ದು. ಸೊ ಹೇಗೆ ಬಂದಿದೆ, ಸಾಫ್ಟಾಗಿದೆಯಾ ಅಂತ ನಾನು ಕೂಡ ಚೆಕ್ ಮಾಡಿ ನೋಡ್ತಾ ಇದ್ದೆ. ಸೊ ನೈಟು ಒಂದು 8 ಗಂಟೆ ಏನೋ ಆಗಿತ್ತು ಅಂದ್ಕೊಳ್ತೀನಿ. ಆವಾಗ ತಂದು ಎಲ್ಲ ಫುಲ್ ಪ್ಯಾಕಿಂಗ್ ಆಗಿತ್ತು. ನೈಟ್ ಒಂದು 8 ಗಂಟೆಲೇನೋ ತಂದರು. ಆವಾಗ ನಾವು ಎಲ್ಲನೂ ಒಳಗಡೆ ಎತ್ತಿಟ್ಕೊಳ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು ನೀವು ಪ್ಯಾಕಿಂಗ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ಯಾವ ಕಲರ್ ಅಂತ ನಿಮಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಎಲ್ಲನೂ ಕೂಡ ಈಗ ಓಪನ್ ಮಾಡ್ತಾಯಿದ್ವಿ. ಪ್ಯಾಕಿಂಗ್ ಎಲ್ಲ ಮಾಡಿದ್ರಲ್ಲ ಅದನ್ನ ಓಪನ್ ಮಾಡ್ತಿದ್ವಿ. ಡೈರೆಕ್ಟು ಬೆಂಗಳೂರಿಂದನೇ ಬಂತು. ಏನು ಇಲ್ಲಿ ಹುಣಸೂರ್ಗೆ ಹೋಗಿ ಆನಂತರ ಏನು ಬರಲಿಲ್ಲ, ಡೈರೆಕ್ಟು ಬೆಂಗಳೂರಿಂದನೇ ಬಂತು. ಸೊ ಈಗ ಅದನ್ನೆಲ್ಲನೂ ಅನ್ಪ್ಯಾಕಿಂಗ್ ಮಾಡಿ ಜೋಡಿಸ್ಬೇಕೀಗ. ನಾವೆಲ್ಲ ಸಪ್ರೇಟಾಗಿ ತೊಗೊಂಡಿದ್ವಿ. ಏನಾದರೂ ಈಗ ಹಬ್ಬ ಏನಾದರೂ ಬಂದರೆ ರಿಮೂವ್ ಮಾಡಿ ಎಲ್ಲ ಎತ್ತಿಟ್ಕೊಬೋದು. ಫುಲ್ ಜಾಯಿಂಟ್ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು. ಸೊ ಫೈನಲಾಗಿ ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ. ಇದು ನೈಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಸೊ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ. ಸೊ ಗೈಸ್ ನೋಡ್ತಾ ಇದ್ದೀರಾ ನಮ್ಮ ಮನೆ ಸೋಫಾ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಈ ಟಿಪಾಗಿ ಇನ್ನೂ ಗ್ಲಾಸ್ ಬರಬೇಕು. ಸೊ ನೋಡಿ, ನಮ್ಮ ಮನೆ ಫುಲ್ಲು ಖಾಲಿ ಕಾಣ್ತಿತ್ತು ಫಸ್ಟು, ದೊಡ್ಡ ಹಾಲು. ಸೊ ಇವಾಗ ಇಲ್ಲಿ ಇದನ್ನ ಇಟ್ಟಿರೋದ್ರಿಂದ ತುಂಬಾ ಸಕ್ಕತ್ತಾಗಿ ಕಾಣಿಸ್ತೈತೆ. ಸೊ ಇಲ್ಲಿ ಟಿ ವಿ, ಇಲ್ಲೇ ಸೋಫಾ. ಸೊ ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಎಲ್ ಶೇಪ್ ಸೋಫಾ. ಸೊ ಇದನ್ನ ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀವಿ. ಸೊ ಈ ರೀತಿಯಾಗಿ ಕಾಣುತ್ತೆ. ಚೆನ್ನಾಗಿದೆಯಾ ಗೈಸ್? ಇದಕ್ಕೆ ಅಮೌಂಟ್ ಎಷ್ಟು, ಏನು ಎತ್ತ ಅಂತ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ಇದೆ ನಮ್ಮನೆ ಸೋಫಾ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಗೈಸ್. ಸೋಮವಾರ ಆಗಿರೋದ್ರಿಂದ ವಾರನೂ ಕೂಡ ಮಾಡೋಕ್ಕಾಗಿಲ್ಲ ನನಗೆ, ಯಾಕೆಂದರೆ ಹುಷಾರಿರ್ಲಿಲ್ವಲ್ಲ. ಸೊ ಹಾಗಾಗಿ, ಹುಷಾರಂದರೆ ಜ್ವರ ಅಲ್ಲ, ಬೆನ್ನೋವು ವಾಮಿಂಟೆಲ್ಲ ಆಗಿ ನನಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ವಾರ ಮಾಡಿದೆ. ಅಂದರೆ ನೆನ್ನೆ ಸ್ನಾನ ಮಾಡಿದ್ನಲ್ಲ. ಸೊ ಇವತ್ತು ಎದ್ದು ಮೈಯೆಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಫುಲ್ಲೆಲ್ಲ ಕ್ಲೀನ್ ಮಾಡಿ ತಿಂಡಿ, ಇವತ್ತು ಪಲಾವ್ ಮಾಡಿದ್ದೆ, ತಿಂದಾಯಿತು. ದೇವ್ರ ಮನೆ ದೀಪನೂ ಕೂಡ ಹಚ್ಚಿದ್ದೀನಿ. ಸೊ ಅಷ್ಟೇ ಗೈಸ್. ಇವಾಗ ನಿದ್ದೆ ಮಾಡೋ ಟೈಮು. ಹಾಗೆ ಒಂದು ಶೂಟ್ ಕೂಡ ಮಾಡಬೇಕು, ವೀಡಿಯೋ ಮಾಡಬೇಕು. ಅದು ವೀಡಿಯೋ ಮಾಡಿಕೊಂಡು ಮಲ್ಕೊಳ್ಳೋಣ ಅಷ್ಟೇ. ಪೂಜೆ ಕೂಡ ಮಾಡಿದ್ದೀನಿ. ನಿನ್ನೆ ನಮ್ಮ ಊರಲ್ಲಿ ಅಂದರೆ ಸಂತೆ ಇತ್ತು. ಸೊ ನಮ್ಮ ದರ್ಗದಲ್ಲಿ ಸೋಮವಾರ ಯಾವಾಗಲೂ ಸಂತೆ ಇರುತ್ತೆ ಗೈಸ್. ಸೊ ಅದೇ ಹೋಗ್ಬಿಟ್ಟು ಸೊಪ್ಪನ್ನ ತರಕ್ಕೆ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ. ಸಬ್ಸಿಗೆ ಸೊಪ್ಪು, ಹಾಗೆ ಏನಂದರೆ ಸಬ್ಸಿಗೆ ಸೊಪ್ಪು, ಹಾಗೆ ನಾವು ಸಾಂಬಾರು ಸೊಪ್ಪು ಅಂತೀವಿ ನಮ್ಮ ಇಲ್ಲಿ, ಅಂದರೆ ಕೊತ್ತಂಬರಿ ಸೊಪ್ಪು. ಸೊ ಈಗ ಇಲ್ಲಿ ತಂದಿಟ್ಟಿದ್ದಾರೆ. ಈಗ ಇದು ಎಲ್ಲರೂ ಕ್ಲೀನ್ ಮಾಡಬೇಕು. ಅದೇ ಬಾಕ್ಸ್ ತಗೊಂಡಿದೆ ಅಂತ ಹೇಳಿಲ್ಲ. ಸೊ ಅಲ್ಲಿಂದ ತಂದಿರೋದು. ಸೊ ಇದು ಬೇಗ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ರೆ ನಮ್ಗೆ ಬೇಕಾದಾಗ ತಗೊಂಡು ಯೂಸ್ ಮಾಡ್ಕೊಬೋದು. ಸೊ ಅಷ್ಟೇ ಗೈಸ್. ನೋಡಿ ನಮ್ಮ ಮನೆ ಸೋಫಾ ಸಕ್ಕತ್ತಾಗಿ ಕಾಣಿಸ್ತಿದ್ದಿಲ್ವಾ? ಹಿಂದೆ ನಾನು ಹಿಂಗೆ ಇಟ್ಕೊಂಡೆ, ಬ್ಯಾಕ್ಗ್ರೌಂಡ್ ಫುಲ್ ಕಾಣಿಸ್ತಿತ್ತು ನಿಮಗೆ. ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ.
ಸೊ ಗೈಸ್ ರೀಲ್ಸ್ ಎಲ್ಲ ಮಾಡಿ ಇಷ್ಟೋ ತನಕ ವೀಡಿಯೋಸ್ ಎಲ್ಲ ಮಾಡಿ ಇಟ್ಟಾಯಿತು. ನಾನು ಈ ಒಂದು ಡ್ರೆಸ್ನ ಮೀಶೋಯಿಂದ ತಗೊಂಡಿರೋದು. ತುಂಬಾ ಕಮ್ಮಿ ಬೆಲೆಗೆ ವೇಲು ಪ್ಯಾಂಟು ಕುರ್ತಾ ಟಾಪು ಸಿಗ್ತಿದೆ ಅಂದರೆ ಯಾರು ಮಿಸ್ ಮಾಡ್ಕೊಳ್ತಾರೆ ಅಲ್ವಾ. ಸೊ ವೇಲ್ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ. ಟಾಪಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಿಷಿನ್ ವರ್ಕ್ ಮಾಡಿದ್ದಾರೆ. ಹಾಗೆ ಪ್ಯಾಂಟ್ ಕೂಡ ತುಂಬಾ ಸಕ್ಕತ್ತಾಗಿದೆ. ಫುಲ್ ಕಾಟನ್ ಮೆಟೀರಿಯಲ್ಲು. ನಿಮ್ಗೇನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ತುಂಬಾ ಕಮ್ಮಿ ಬೆಲೆಗೆ ಸಕ್ಕತ್ತಾಗಿ ಬಂದಿದೆ. ಕಲರ್ ನೋಡಿ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಅಷ್ಟೇ ಗೈಸ್, ಇವಾಗ ಏನು ಕೆಲಸಪ್ಪ ಅಂದರೆ ನನಗೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಬೇಕು. ಸಾರಿ, ವಾರ್ಡ್ರೋಬ್ ಅಲ್ಲ, ಬೀರು. ಅಂದರೆ ಇಲ್ಲಿ ಪೂರ್ತಿ ಸ್ಯಾರೀಸ್ ಇಟ್ಟಿದ್ನಲ್ಲ, ಈ ಸ್ಯಾರೀಸ್ನೆಲ್ಲ ಕೆಳಗಿಡಬೇಕು. ಯಾಕೆಂದರೆ ಇಲ್ಲಿರೋ ಡ್ರೆಸ್ಸಸ್ನೆಲ್ಲ ನಾನು ಮೇಲಿಟ್ಟು ಸ್ಯಾರೀಸ್ನೆಲ್ಲ ಕೆಳಗಿಡಬೇಕು. ಇವಾಗ ಸ್ವಲ್ಪ ಕೆಲಸ ಇದೆ. ಸೊ ಇವಾಗ ಕೆಲಸ ಮಾಡೋಣ ಬನ್ನಿ. ಹಾಗೆ ಈ ಡ್ರೆಸ್ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ ಗೈಸ್. ಫ್ಯಾಂಟಸಿ ಬಿಸ್ಕೆಟ್ ತಿನ್ಸ್ಕೊಂಡು ಈಗ ಕೆಲಸ ಸ್ಟಾರ್ಟ್ ಮಾಡೋಣ. ಸೀರೆ ಬಟ್ಟೆ ಎಲ್ಲ ಕೆದರಿಟ್ಬಿಟ್ಟಿದ್ದೀನಿ. ಇಲ್ಲಿ ಈಗ ಬಟ್ಟೆ ಜೋಡಿಸ್ತೀನಿ, ಇಲ್ಲಿ ಸೀರೆ ಜೋಡಿಸ್ತಾ ಇದ್ದೀನಿ. ಅಂದರೆ ಬಟ್ಟೆ ಕ್ವಾಂಟಿಟಿ ಸ್ವಲ್ಪ ಈಗ ಜಾಸ್ತಿ ಆಗ್ಬಿಟ್ಟೈತಲ್ಲ, ಸೊ ಅದಕ್ಕೋಸ್ಕರ ಈಗ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಮೀಶೋದು ಎರಡೂ ಕೂಡ ಡ್ರೆಸ್ ತಗೊಂಡಿದ್ದೆ, ಅದು ರಿಟರ್ನ್ ಮಾಡಬೇಕೀಗ. ಸೊ ಈಗ ಇಲ್ಲಿ ಜೋಡಿಸ್ಬೇಕು. ಇಲ್ಲಿಗೆ ಸೀರೆ ಶಿಫ್ಟ್ ಮಾಡಿ ಇಲ್ಲಿಗೆ ಬಟ್ಟೆ ಇಟ್ಟಿದ್ದೀನಿ. ಅಲ್ಲಿ ನನ್ನ ಬ್ಯಾಗು ಈ ರೀತಿಯಾಗಿ. ಈಗ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ ಸೊಪ್ಪು, ಒಂದು ಸಬ್ಸಿಗೆ ಸೊಪ್ಪು, ಟಿ ವಿ ನೋಡ್ಕೊಂಡು. ಎಷ್ಟು ಕಸ ಇದೆ ನೋಡಿ ಗೈಸ್, ಕ್ಲೀನ್ ಮಾಡಾಯಿತು. ಸೊ ಗೈಸ್, ಇವಾಗ ನಾನು ವಾಕಿಂಗ್ ಮಾಡೋ ಟೈಮ್ ಆಯಿತು. ಇದೊಂದು ಚಿಕ್ಕ ವ್ಲಾಗ್. ಸೋಫಾ ಬಂದಿದ್ದು ಖುಷಿಗೋಸ್ಕರ ಒಂದು ಮೆಮೊರಿಗಿರಲಿ ಅಂತ ವ್ಲಾಗ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.